ಇಲ್ಲಿ ಬಹಳ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ. ಪ್ರತಿ ಪ್ರದೋಷ, ಆಮೇಲೆ ಮಾಸ ಶಿವರಾತ್ರಿ ಹಾಗೂ ಸೋಮವಾರ ವಿಶೇಷವಾಗಿ ನಡೆಯುತ್ತೆ. ವರ್ಷದಲ್ಲಿ 4 ಫಂಕ್ಷನ್ಗಳಿದೆ. ಶಿವರಾತ್ರಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಮತ್ತು ಅದಾದಮೇಲೆ ಬ್ರಹ್ಮರಥೋತ್ಸವ, ದಸರಾ, ಆಮೇಲೆ ಕಾರ್ತಿಕ್ ಮಾಸ ಇವೆಲ್ಲ ಬಹಳ ವಿಜೃಂಭಣೆಯಾಗಿ ನಡೆಸ್ತಿರ್ತೀವಿ. ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನೆಲ್ಲ ಇಲ್ಲಿ ಬೇಡಿಕೊಂಡು ಎಷ್ಟೋ ಜನ ಅದನ್ನು ಒಳ್ಳೆಯ ಫಲಗಳನ್ನು ತಗೊಂಡಿದ್ದಾರೆ. ಎಲ್ಲ ಇಲ್ಲಿ ಕೆಲಸ ಸಿಕ್ಕವರು ಈ ಥರದವರೆಲ್ಲ 48 ದಿವಸ ನಮಸ್ಕಾರ ಅಂತ ಪ್ರದಕ್ಷಿಣೆಗಳು 48 ಪ್ರದಕ್ಷಿಣೆಗಳು ಹಾಕ್ತಾರೆ. ಮತ್ತು ನಮ್ಮಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಯಾವ ಹೋಮ ಬೇಕಂದ್ರೂ ನಾವು ಆ ಹೋಮಗಳನ್ನು ಮಾಡಿಕೊಡ್ತೀವಿ. ಯಾವುದೇ ಥರ ಪೂಜೆ ಆದ್ರೂ ನಾವಿಲ್ಲಿ ದೇವಸ್ಥಾನದಲ್ಲಿ ಈಶ್ವರನಿಗೆ ಮಾಡಿಕೊಡ್ತೀವಿ. ನಮ್ಮಲ್ಲಿ ವಿಶೇಷ ಇರುತ್ತೆ. ಪ್ರದೋಷದಲ್ಲಿ ಬಸವನ ಪೂಜೆ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ ಬಸವನ ಪೂಜೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಪಂಚಾಮೃತರಾಭಿಷೇಕ, ವಿಶೇಷ ದಿವಸಗಳಲ್ಲಿ ಏಕಾದಶ ವರದರಾಭಿಷೇಕ, ಇನ್ನೂ ಅಪೇಕ್ಷೆ ಪಟ್ಟಲ್ಲಿ ಶತರುದ್ರಾಭಿಷೇಕ, ಗರ್ಯಾ ಕಲ್ಯಾಣ, ಸಂಕಷ್ಟರ ಚತುರ್ಥಿ ಇತ್ಯಾದಿ ಪೂಜೆಗಳೆಲ್ಲ ನಡೆಯುತ್ತೆ. ವಿಶೇಷವಾಗಿ ಇಲ್ಲಿ ಸಪರಿವಾರ ಸಮೇತವಾಗಿ ಈಶ್ವರ ಇಲ್ಲಿ ನೆಲೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಲ್ಲಿ ನಮ್ಮ ಟ್ರಸ್ಟ್ನವರೆಲ್ಲ ಅದನ್ನು ನಿತ್ಯ ಪೂಜೆಗಾಗಲಿ ಯಾವುದಕ್ಕೆ ಆಗಲಿ ಅನಾನುಕೂಲ ಇಲ್ಲದೆ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಭಕ್ತರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ. ಸೊ ಎಲ್ಲ ರೀತಿಯಲ್ಲಿ ಅವರವರ ಮನೋ ಇಚ್ಛೆ ಏನಿದೆ ಅದನ್ನು ಈಡೇರಿಸೋಕ್ಕೋಸ್ಕರ ಈಶ್ವರ ಇಲ್ಲಿ ನೆಲೆಸಿದ್ದಾನೆ. ತುಂಬ ಜನ ಭಕ್ತರಿಗೂ ಅನುಕೂಲನೂ ಆಗಿದೆ. ಇನ್ನೂ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ಅನುಕೂಲ ಆಗುತ್ತೆ ಖಂಡಿತವಾಗಲು. ತುಂಬ ಜನಕ್ಕೆ ಮದುವೆಗಳಾಗದೇ ಇರೋರಿಗೆ ಮದುವೆಗಳು ಆಗಲಿ ಅಂತ ಕಲ್ಯಾಣೋತ್ಸವ ಅದು ಇದು ಮಾಡಿಸ್ತಾರೆ. ಆಮೇಲೆ ಇದು ಪ್ರದೋಷ ಪೂಜೆ ಇದೆ. ಪ್ರದೋಷ ಪೂಜೆ ದಿವಸ ಒಂದು 10, 20, 21 ಆ ಥರ 11 ಸಾರ್ತಿ ಪ್ರದೋಷ ಪೂಜೆ ಮಾಡಿಸಿ ಅವರವರ ಮನೋವಾಂಛೆ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲಸಗಳಿಲ್ಲ ಅನ್ನೋರು ಬಂದು ಇಲ್ಲಿ ನಮಸ್ಕಾರ ಹಾಕ್ತಾರೆ. 21 ದಿನ 21 ನಮಸ್ಕಾರ ಹಾಕಿ ಕೆಲಸ ಆಗಿದೆ ಎಷ್ಟೋ ಜನಕ್ಕೆ. ಇನ್ನೂ ಜನ ವಿದೇಶದಲ್ಲಿ ಹೋಗಬೇಕು, ಓದೋಕ್ಕೆ ಹೋಗಬೇಕನ್ನೋರಿಗೆಲ್ಲ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಈಶ್ವರ. ಇದೇ ರೀತಿಯಲ್ಲಿ ಅವರವರ ಮನೋವಾಂಛೆ ಈಡೇರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಿಶೇಷವಾಗಿ ಹೇಳಬೇಕಾದ್ರೆ ಇಲ್ಲಿ ಸುಬ್ರಹ್ಮಣ್ಯ ಹಿಂಭಾಗ ಒಂದು ಹುತ್ತ ಇದೆ. ಅದರ ಹುತ್ತದ ಸಂರಕ್ಷಣಾರ್ಥವಾಗಿ ಇಷ್ಟ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಅದರ ಸಂರಕ್ಷಣಾರ್ಥವಾಗಿ ಹಿಂದುಗಡೆ 2 ಗಿಡ ಇದೆ. ಇದು ಆಲದ ಮರ ಇದೆ. ಆಲದ ಮರದ ಸಂರಕ್ಷಣಾರ್ಥವಾಗಿ ಈ ದೇವಸ್ಥಾನ ನೆಲೆಸಿದೆ. ಭಕ್ತರ ಸಹಕಾರದಿಂದ ನಡೀತಾ ಇದೆ ಚೆನ್ನಾಗಿ. ಆ್ಯಕ್ಚುಲಿ ನಾನು ಇಲ್ಲಿ ಬಂದ್ಬಿಟ್ಟು ಶಾಸ್ತ್ರಿ ನಗರಲ್ಲಿ ಆಲ್ಮೋಸ್ಟ್ ಒಂದು 15 ವರ್ಷ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ. 2001ಇಂದ 93ಇಂದ 2001ವರೆಗೆ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಂತರ ನನಗೆ ಈ ದೇವಸ್ಥಾನ ಬಗ್ಗೆನೇ ಗೊತ್ತಿಲ್ಲ. ಈ ರೋಡಲ್ಲಿ ಇಷ್ಟು ವರ್ಷ ಇದ್ದು ಆಮೇಲೆ ನಮ್ಮ ಫ್ರೆಂಡ್ ಸ್ನೇಹಿತರು ಹೇಳ್ತಾಯಿದ್ರು ಈ ದೇವಸ್ಥಾನ ಬಗ್ಗೆ. ತುಂಬ ಒಳ್ಳೆ ದೇವಸ್ಥಾನ, ಇಲ್ಲಿ ಏನೇ ಒಂದು ಶಕ್ತಿಪೀಠ ಅಷ್ಟು ಚೆನ್ನಾಗಿದೆ ಇಲ್ಲಿ. ಇವರೇ ನಮ್ಮ ಸ್ನೇಹಿತರು ರೇಣುಕಾ ಅಂತ, ಇವರೇ ಹೇಳಿದರು ನನಗೆ ಈ ದೇವಸ್ಥಾನದಲ್ಲಿ ಏನೇ ಒಂದು ಬೇಡ್ಕೊಂಡ್ರೂ ಅದು ಒಳ್ಳೇದಾಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ, ಅದರಿಂದನೇ ಈ ದೇವಸ್ಥಾನಕ್ಕೆ ಬಂದಿದ್ರಿ ಸರ್. ಇಷ್ಟು ವರ್ಷ ಇದ್ದು ನಾವಿಲ್ಲಿ ನೋಡೋಕ್ಕಾಗಿಲ್ವಲ್ಲ, ಇವಾಗ ತುಂಬ ಖುಷಿ ಆಯಿತು ಇಲ್ಲಿ ಬಂದಿರೋದಕ್ಕೆ. ಈ ದೇವಸ್ಥಾನದ ವಿಶೇಷ ಏನಂದರೆ ಶಿವ ಪಾರ್ವತಿ 2 ಜೊತೆ ಇರೋದ್ರಿಂದ ನಾವೇನು ಅಪೇಕ್ಷೆ ಇಡ್ತೀವಿ ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಪ್ಲಸ್ ಮದುವೆ ಆಗದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ. ಆ ಥರ ವಿಶೇಷ ನಮಗೆ ಅನುಕೂಲ ಆಗಿದೆ. ಆ ಥರ ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಮಾಡಿದ್ದೀನಿ, ಎಲ್ಲರಿಗೂ అನುకూల ఆಗಿದೆ. ಅದಕ್ಕೆ ನಮ್ಮ ఫ్రెండ్స్న కర్కబంది దేవస్థానದಲ್ಲಿ దర్శనం ಮಾಡಿಸಿದ್ದೀನಿ. నేను వచ్చి 26 సంవత్సరాలు జరుగుతోంది బెంగళూరుకి వచ్చి. అప్పటాల నుంచి వస్తూనే ఉన్నాను. బాగా ఇంప్రూవ్ అయింది దేవస్థానం మాత్రం. ఎప్పుడు సోమవారం ఊరికేమన్నా పోతే మిస్ అయిపోతానే, కానీ ఏడుంటే మాత్రం కంపల్సరీగా వస్తాను.